ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ಅನ್ಕೋತೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ. ಏನಾಗಿತ್ತು ಅಂದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ, ಬಿಟ್ಬಿಡುವ ಅಂತ ಇದ್ದೆ. ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡಿದರು, ನಂಗೆ ಗೊತ್ತಿರೋರೆಲ್ಲ ಹೇಳಿದರು ಬೇಡ ಮಗ ವೀಡಿಯೋ ಮಾಡು, ಕಂಟಿನ್ಯೂ ಮಾಡು ಅಂದ್ಬಿಟ್ಟು. ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀರಾ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ. ನಾನು ಧರ್ಮಸ್ಥಳಕ್ಕೆ ಹೋಗವ ಅಂತ ಪ್ಲ್ಯಾನ್ ಹಾಕಿದ್ದೀವಿ, ನಮ್ಮ ಫ್ಯಾಮಿಲಿ ಮತ್ತು ಹಂಗೆ ನಾನು ಹೋಗವ ಅಂತ ಇದ್ದೀನಿ. ಬನ್ನಿ ಹೋಗೋದ, ನಾನು ದೇವ್ರನ್ನ ದರ್ಶನ ಮಾಡೋಂಗಾಗುತ್ತೆ, ಹಾಗೆ ನಿಮಗೂ ತೋರ್ಸೋಂಗೂ ಆಗುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋದ. ರಾತ್ರಿ ಸುಸ್ತಾಗೋಗಿತ್ತು, ಮಲ್ಕೊಬಿಟ್ಟೆ. ಕಣ್ಬಿಟ್ಟು ನೋಡ್ತಾಯಿದ್ದೀನಿ, ಈ ಥರ ವ್ಯೂಸ್ ಕಾಣಿಸ್ತೈತೆ. ನಿಜಾಗ್ಲೂ ಮಸ್ತಾಗೈತೆ ಮಾತ್ರ ಪ್ಲೇಸು. ನೀವು ಟ್ರೈನಲ್ಲಿ ಹೋಗಿ ಧರ್ಮಸ್ಥಳಗೆ, ಬಸ್ಸಲ್ಲಿಗಿಂತ ನಾನು ಟ್ರೈನಲ್ಲಿ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಒಳ್ಳೊಳ್ಳೆ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ಕಾಣಿಸ್ತದೆ, ಒಳ್ಳೊಳ್ಳೆ ನೇಚರ್ಸು ಎಂಜಾಯ್ ಮಾಡ್ಕೋಬೋದು. ಅಂತೂ ಇಂತೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿದ್ದೀವಿ. ಮೈಸೂರಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಟ್ರೈನ್ ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಿಡ್ಕೊಂಡು ಅಲ್ಲಿಂದ ಧರ್ಮಸ್ಥಳಕ್ಕೆ ಬಸ್ ಹತ್ತಬೇಕು. ಸೊ ಅಲ್ಲಿಗೆ ಬಂದು ಬಸ್ ಸ್ಟ್ಯಾಂಡ್ಗೆ ನಡ್ಕೊ ಹೋಗ್ತಾ ಇದ್ದೀವಿ. ಫೈನಲಾಗಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೇ ಬಿಟ್ರಿ. ಇವಾಗ ಸ್ವಲ್ಪ ಖುಷಿ ಆಯ್ತೈತೆ. ಅಲ್ಲಿ ಕಾಣಿಸ್ತೈತೆ ನೋಡಿ ಧರ್ಮಸ್ಥಳ. ಇಲ್ಲಿಂದ ಫಸ್ಟು ರೂಮ್ಗೆ ಹೋಗವ. ನೋಡಿ ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗೋಯ್ತು. 8:30ಗೆ ರೀಚ್ ಆಗಿದ್ದೀವಿ. ರಾತ್ರಿ 11 ಗಂಟೆಗೆ ಮನೆಗೆ ಬಿಟ್ರಿ, 8:30ಗೆ ರೀಚ್ ಆಗಿದ್ದೀವಿ. ನೋಡ್ಕೊಬಿಡಿ ಧರ್ಮಸ್ಥಳನ. ಬನ್ನಿ ರೂಮ್ಗೆ ಹೋಗ್ಬೇಕು. ಹೋಗೋದ, ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಇನ್ನೊಂದು ನೋಡಿ, ಇಲ್ಲೊಂದು ಫ್ಲೈಟ್ ನಿಂತೈತೆ. ಯಾವ ಕಾಲದಿಂದ ನಿಂತೈತೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಬಂದಾಗೆಲ್ಲ ಹಂಗೆ ಅಲ್ಲೇ ನಿಂತಿರೋದು. ಅದು ಅದನ್ನೇ ನೋಡ್ಕೊ ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ನೋಡಿ ಅವರೆಲ್ಲ ಇಲ್ಲಿಂದನೇ ಹಾಲೆಲ್ಲ ತರಿಸ್ಕೊಳ್ಳೋದು. ಅಂದರೆ ಅವ್ರದ್ದೇ ಹಸು, ಅವರೇ ಎಲ್ಲ ಸಾಕಿರೋದಲ್ವ. ಯಾವುದೇ ನಮ್ಮ ಥರ ಡೈರಿ ಅಲ್ಲಿ ಇಲ್ಲೆಲ್ಲ ಹಾಲು ಹಾಕ್ಸ್ಕೊಳ್ಳೋಲ್ಲ, ಅವರೇ ಸಾಕಿ ಎಲ್ಲ. ಆನೆ ಎಲ್ಲ ಐತಂತೆ, ಅವರೇ ಸಾಕಿರೋದು. ಮತ್ತು ಇಡೀ ಧರ್ಮಸ್ಥಳನೇ ಅವರೇ ನಡೆಸ್ತಾ ಇರೋದು. ಫಸ್ಟು ಗೌರ್ಮೆಂಟ್ ಅವರು ಬಂದಿದ್ದರಂತೆ, ನಾವೇನೇ ನಡೆಸ್ತೀವಿ ಇದು ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಗೌರ್ಮೆಂಟ್ ಕೈಲೂ ಆಗಿಲ್ಲ, ಅದಕ್ಕೆ ಆಗಿಂದನೂ ಇವರೇ ವೀರೇಂದ್ರ ಹೆಗ್ಡೆ ಅವರೇ ನಡೆಸ್ಕೊಬರ್ತಾ ಇರೋದು. ಅವ್ರದ್ದೇ ಅದು ರೂಮು. ಅಲ್ಲೇ ಹೋಗಿ ಇವತ್ತು ನಾವು ಇರ್ತೀವಿ. ಫ್ರೆಶ್ ಅಪ್ ಆಗಿ ಒಂದು 12 o'clockಗೆ ದೇವ್ರ ದರ್ಶನಕ್ಕೆ ಹೋಗವ. ಬನ್ನಿ. ಟೈಮ್ ಒಂದು 12 o'clock ಆಗೈತೆ. ದರ್ಶನಕ್ಕೆ ಹೋಗವ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲೆಲ್ಲ ದರ್ಶನಕ್ಕೋಸ್ಕರನೇ ನಿಂತವ್ರೆ ಲೈನಲ್ಲಿ, ನಾವು ನಿಂತಿದ್ದೀವಿ. ಆಲ್ಮೋಸ್ಟ್ ಇವತ್ತು ಅಷ್ಟೊಂದು ಜನ ಇರಲಿಲ್ಲ. ನಮ್ಮ ಪುಣ್ಯ, ಬೇಗನೆ ಹೋಗಿ ದರ್ಶನ ಮಾಡ್ಕೊಬರೋದು. ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ತಾನೇ ಮುಗಿಸ್ಕೊಂಡು ಬಂದು ಒಳಗಡೆ ವೀಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕೆಲ್ಲ ಬಿಡಲ್ಲ. ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟು ನಿಮ್ಗೆ ತೋರಿಸಿದ್ದೀನಿ. ಪಕ್ಕದಲ್ಲೇ ದೇವ್ರ ಪ್ರಸಾದ ಕೊಡ್ತಾವ್ರೆ, ಹೋಗಿ ತಿನ್ಕೊಂಡು ಬರೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ಗೈಸ್ ಹಂಗೆ ಇಲ್ಲಿ ನಾವಿಲ್ಲಿ ಈ ಹೋಟೆಲಲ್ಲಿದ್ದರೆ ಇವಾಗ ಎದ್ದೆ. ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು 2 ಗಂಟೆಗೆ ಮಲ್ಕೊಬಿಟ್ಟಿದ್ದೆ. ಇವಾಗ 5 ಗಂಟೆಗೆ ಎದ್ದೆ. ಸ್ವಲ್ಪ ಹೊತ್ತು ಫೋನ್ ನೋಡಿ, ಅದು ಇನ್ಸ್ಟಾ ರೀಲ್ಸ್ ಎಲ್ಲ ತಳ್ಳಿ ಬೋರ್ ಹೊಡಿತೈತಲ್ಲ ಅಂದ್ಬಿಟ್ಟು ಈಚೆ ಕಡೆ ಬಂದೆ. ಇಲ್ಲಿ ಟ್ರೈನ್ ನಿಂತೈತಲ್ಲ, ಯಾವ ಕಾಲದ ಗೊತ್ತಿಲ್ಲ. ನಿಮ್ಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವೆಲ್ಲ ಮಸ್ತಾಗಿ ಕಾಣಿಸ್ತಿದೆ ಇಲ್ಲಿಂದ. ಪಕ್ಕದಲ್ಲೇ ಟ್ರೈನ್ ನಿಂತೆ. ಮತ್ತು ಆ ಕಡೆ ಸೈಡು ಏನೇನೋ ನಿಲ್ಲಿಸೋರೆ, ಹಳೆ ಕಾಲದ್ದು ಐಟಮ್ ಗಾಡಿಗಳು ಅದು ಇದೆಲ್ಲ. ಬೆಳಗ್ಗೆನೇ ಎದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಅಂತೆಲ್ಲ ಹೋಗ್ತಾ ಇದ್ದೀವಿ. ಹಾಗೆ ಹಸುಗಳೆಲ್ಲ ನೋಡಿದ್ದೀವಿ, ಗೋಮಾತೆಗಳು. ಕೊನೆ ಬಾರಿ ಧರ್ಮಸ್ಥಳನ ನೋಡ್ಕೊಬಿಡಿ ನನ್ನ ವಿಡಿಯೋಲಿ. ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ
ಸಿಗ್ತೀನಿ. ಓಕೆ ಬಾಯ್. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗಬೇಕು. ಸೊ ಅದರಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫೈನಲಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಯಿತು. ಇಲ್ಲೇ ಬಸ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಐತೆ. ಇಲ್ಲಿಂದ 500 ಮೀಟರ್ ಏನೋ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ಅಲ್ಲಿಗೆ ನಡ್ಕೊ ಹೋಗ್ತಾ ಇದ್ದೀವಿ. ಬನ್ನಿ. ಮೋಸ್ಟ್ಲಿ ಇಲ್ಲಿ ಏನೋ ಪ್ರೋಗ್ರಾಮ್ ಇರ್ತದೆ ಅನಿಸುತ್ತೆ. ಏನೋ ಮಾಡ್ತಾರೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೂ ಪ್ರಸಾದ ಕೊಟ್ಟರು, ಅದು ತಿನ್ಕೊಂಡು ಅಲ್ಲಿಂದ ನಮ್ಮೂರಿಗೆ ಬಸ್ ಹತ್ತಿದ್ದೀವಿ. ಫೈನಲಾಗಿ ನಮ್ಮೂರು ರೀಚ್ ಆದರೆ ಹಂಗೆ ಬರ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೋಡಿ ನಮ್ಮ ಊರ ಸೌಂದರ್ಯನ. ನೀವು ಬನ್ನಿ, ದಸರಾ ಟೈಮ್ ಇವಾಗ. ಆಲ್ಮೋಸ್ಟು ಎಲ್ಲರೂ ಬನ್ನಿ ದಸರಕ್ಕೆ. ಓಕೆ ಬಾಯ್. ಮುಂದಿನ ವೀಡಿಯೋಲಿ ಸಿಗ್ತೀನಿ ನಾನು.